ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ ಮಾತಾಡ್ತಾ ಇರೋದು. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಶೇರ್ ಕಮೆಂಟ್ ಕೂಡ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ನಾನಿವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಅಮ್ಮ ನೋಡಿದ್ರಲ್ಲ ಎಷ್ಟು ಖುಷಿಯಾಗಿದ್ದಾರೆ. ಸೊ ಅಲ್ಲಿಂದ ಹೋಗ್ತಾ ಬ್ರಿಗೇಡ್ ಗೇಟ್ ವೇಸ್ ಕಾಣುತ್ತೆ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಹಂಗೆ ವ್ಯೂ ನೋಡ್ಕೊತ ಆಟೋದಲ್ಲಿ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಮೊದಲು ನಾವು ಚಿಕ್ಕ ಹುಡುಗರಲ್ಲಿ ಬೆಂಗಳೂರಿಗೆ ಬಂದರೆ ಬಿಲ್ಡಿಂಗ್ಗಳನ್ನ ತಲೆ ಎತ್ತಿ ನೋಡ್ತಾ ಇದ್ವಿ. ಸೊ ಈಗಂತೂ ಕೇಳಲೇಬೇಕಿಲ್ಲ, ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಬ್ರಿಗೇಡ್ ಗೇಟ್ ವೇಯಿಂದ ನೆಕ್ಸ್ಟು ಮೆಟ್ರೋ ಸಿಗುತ್ತೆ. ಸೊ ನಾವು ಮೆಟ್ರೋನ ನೋಡಿಕೊಂಡು ಮತ್ತು ಓರಿಯನ್ ಮಾಲ್ ಸಿಗುತ್ತೆ. ಓರಿಯನ್ ಮಾಲ್ನ ನೋಡಿಕೊಂಡು ನಾವು ಹೋಗ್ತಾಯಿದ್ವಿ. ಈಗ ರೀಸೆಂಟಾಗಿ ಭೈರಾದೇವಿ ಫಿಲಮ್ನ ನೋಡಲಿಕ್ಕೆ ನಾವು ಓರಿಯನ್ ಮಾಲ್ಗೆ ಬಂದಿದ್ವಿ. ಅದು ಬಿಟ್ಟರೆ ಮತ್ತೆ ನಾವು ಹೋಗೇ ಇಲ್ಲ. ಸೊ ಹಾಗಾಗಿ ಹಿಂಗೆ ಹೋಗ್ತಾ ನೋಡಿಕೊಂಡು ಆಚೆಯಿಂದನೇ ನೋಡ್ಕೊತ ಹೋಗ್ತಾಯಿದ್ವಿ. ಅಮ್ಮ ಅಪ್ಪು ಅಂತೂ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದಾರೆ, ಅಮ್ಮ ಮನೆಗೆ ಹೋಗ್ತೀನಿ ಅಂತ. ಹಾಗಾಗಿ ನೋಡ್ಕೊತ ಹೋಗ್ತಾಯಿದ್ದೀನಿ. ಮತ್ತು ನನ್ನ ವೀಡಿಯೋಸ್ನ ಕಂಟಿನ್ಯೂಸ್ ಹಾಕೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ಹಂಗಾಗಿ ಬೇಜಾರು ಮಾಡ್ಕೋಬೇಡಿ. ಇನ್ಮೇಲಿಂದ ಕಂಟಿನ್ಯೂಸ್ ಹಾಕ್ತೀನಿ. ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಲಿಕ್ಕೆ. ಆ್ಯಂಡ್ ಇವಾಗ ಇಲ್ಲಿಂದ ನಾವು ಅಮ್ಮ ಮನೆಗೆ ಹೋಗ್ತಾಯಿದ್ದೀವಿ, ಕ್ವಾರ್ಟರ್ಸ್ಗೆ. ಸೊ ಈಗ ಕ್ವಾರ್ಟರ್ಸ್ ಎಂಟ್ರಿ ಆಗ್ತಾಯಿದ್ವಿ. ಕ್ವಾರ್ಟರ್ಸ್ ಒಳಗಡೆ ಅದರ್ಸ್ಗೆ ಎಂಟ್ರಿ ಇಲ್ಲ. ಇಲ್ಲಿ ಯಾರು ಕ್ವಾರ್ಟರ್ಸಲ್ಲಿದ್ದಾರೆ ಅವರಿಗಷ್ಟೇ ಎಂಟ್ರಿ ಇರುತ್ತೆ. ಸೊ ಅಲ್ಲೇ ಫಸ್ಟ್ ಸಿಗುತ್ತೆ KV ಸ್ಕೂಲ್ ಸಿಗುತ್ತೆ. KV ಸ್ಕೂಲ್ ನನ್ನ ಮಗಳೂ KV ಸ್ಕೂಲಲ್ಲೇ, ಬಟ್ ಇಲ್ಲಲ್ಲ, ಮೆಜೆಸ್ಟಿಕಲ್ಲ, ಯಶವಂತಪುರಲ್ಲಿ ಓದ್ತಿದ್ದಾಳೆ. ಯಶವಂತಪುರ ರೈಲ್ವೆ ಕ್ವಾರ್ಟರ್ಸ್ ಇದೆಯಲ್ವ, ಅಲ್ಲಿ KV ಅಲ್ಲೇ ಓದ್ತಿದ್ದಾಳೆ. ಸೊ ಅದನ್ನು ನೋಡಿಕೊಂಡು ನಾವು ಅಲ್ಲಿಂದ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಗೆ ಹೊರಟ್ವಿ. ಅಮ್ಮ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ ತಕ್ಷಣವೇ ಚಿಕ್ಕಪೇಟೆಗೆ ಹೊರಟ್ವಿ. ಮನೆಯಲ್ಲಿ ಜಾಸ್ತಿ ಹೊತ್ತು ಇರಲಿಲ್ಲ. ಹೋಗಿದ ತಕ್ಷಣ ಅಮ್ಮನ ರೆಡಿ ಮಾಡಲಿಕ್ಕೆ ಹೇಳ್ಕೊಂಡಿದ್ದೆ. ಸೊ ಅಮ್ಮ ರೆಡಿಯಾಗಿದ್ದರು. ಅಲ್ಲಿಂದ ಅಮ್ಮನ ಕರ್ಕೊಂಡು ಚಿಕ್ಕಪೇಟೆಗೆ ಎಂಟ್ರಿ ಆದ್ವಿ. ಚಿಕ್ಕಪೇಟೆ ಒಳಗೆ ಹೋಗಿದ ತಕ್ಷಣ ಜಗಮಗ ಅಂತ ಲೈಟೆಲ್ಲ ನೋಡಿಕೊಂಡು ಅಲ್ಲಿ ನೋಡಲಿಕ್ಕೆ ತುಂಬ ಖುಷಿಯಾಗತ್ತೆ. ಆಮೇಲೆ ಅಲ್ಲಿ ಜನ ಅಂತೂ ತುಂಬ ಜನ ಇರ್ತಾರೆ. ಹಾಗಾಗಿ ನಮಗೆ ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಬಟ್ ನಾವು ಇಲ್ಲಿಂದನೇ ಆಟೋದಲ್ಲಿ ಹೋಗಿದ್ದರಿಂದ ಡೈರೆಕ್ಟ್ ಶಾಪಿಂಗ್ ಸ್ಟ್ರೀಟ್ ಹತ್ರನೇ ಹೋಗಿ ಡ್ರಾಪ್ ತೊಗೊಂಡ್ವಿ. ಮತ್ತು ಸ್ಟಾರ್ಟಿಂಗಿಂದನೇ ತುಂಬ ಜನ ಇರ್ತಾರೆ. ರೋಡ್ ಸೈಡಲ್ಲೆಲ್ಲ ಇಟ್ಟಿರ್ತಾರಲ್ವ, ಹಂಗಾಗಿ ಜನ ಅಲ್ಲಿಂದನೇ ಇರ್ತಾರೆ, ನೋಡ್ತಾ ಇದ್ದೀರಲ್ವ. ಆಮೇಲೆ ಲೈಟ್ಸ್, ಮೊದಲೆಲ್ಲ ಲೈಟ್ಸ್ ಅಂಗಡಿಗಳು ಕಮ್ಮಿ ಇದ್ವು, ಈಗಂತೂ ತುಂಬ ಲೈಟ್ ಅಂಗಡಿಗಳಾಗ್ಬಿಟ್ಟಿದ್ದಾವೆ. ಆಮೇಲೆ ಬಟ್ಟೆ ಆಗಲಿ ಮತ್ತು ಸ್ಕರ್ಟನ್ಗಳು ಮತ್ತು ಮ್ಯಾಟ್ಸು ಅವೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಜೊತೆಗೆ ಬಟ್ಟೆ ಎಲ್ಲದಕ್ಕೂ, ಎಕ್ಸ್ಪೆಷಲಿ ಬಟ್ಟೆ ಮಾತ್ರ ತುಂಬ ಚೀಪಾಗಿ ಸಿಗುತ್ತೆ. ಸೊ ನಾನಂತೂ ತುರುಕು ಕಟ್ಬಿಟ್ಟಿದ್ದೀನಿ, ಫುಲ್ ಶೆಕೆ ಇತ್ತು ಅಂದ್ಬಿಟ್ಟು ಮಗಳನ್ನ ಕರ್ಕೊಂಡು ನಾನು ಹೋಗ್ತಾಯಿದ್ದೀನಿ. ತುಂಬ ಬಿಸಿಲು ಕೂಡ ಇತ್ತು, ಹಾಗಾಗಿ ಎಲ್ಲ ಹೋಗ್ತಾಯಿದ್ದೀವಿ. ಅಮ್ಮ, ನಾನು, ಗೀತಾ, ಅಪ್ಪು, ಅಮ್ಮು ಎಲ್ಲ. ಅಪ್ಪು ಅಮ್ಮು ಅಂತೂ ಬರೀ ಟಾಯ್ಸ್ ಅಂಗಡಿ ನೋಡಿದ್ರೆ ಸಾಕು ನನಗೆ ಬೇಕು 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 ಅಂತ ಆಟ ಮಾಡ್ತಿದ್ರು. ನೆಕ್ಸ್ಟ್ ನಾವು ಅಲ್ಲಿಂದ ಅಮ್ಮ ಸ್ವಲ್ಪ ಬಾಗಿಲಿಗೆ ತೋರಣ ಹಾಕ್ತಾರಲ್ವ, ಅದನ್ನು ತೊಗೋಬೇಕು ಅಂತ ಹೇಳಿದರು. ಹಂಗಾಗಿ ಫಸ್ಟ್ ನಾವು ಹೋಗಿದ್ದೆ ಆ ಅಂಗಡಿಗೆ. ಬಟ್ ಅಲ್ಲೇ ಸ್ಟಾರ್ಟಿಂಗಲ್ಲೇ ಇಲ್ಲೆಲ್ಲ ಬಟ್ಟೆಗಳು, ಕರ್ಟನ್ಗಳೆಲ್ಲ ಮಾರ್ತಾಯಿದ್ರು. ಈ ಅಂಗಡಿ ಅಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ದಪ್ಪದೊಂದಿದೆ ನೋಡಿ, ನಾನು ತೋರಿಸ್ತೀನಿ. ಅದು ಒಂದು 2500 ಹೇಳಿದ್ರು ಅದನ್ನು. ಆಮೇಲೆ ನಾವು ಅಷ್ಟೊಂದು ದುಡ್ಡಿಂದಕ್ಕೆ ನಮಗೇನು ಬೇಡ ಅಷ್ಟೊಂದು ಅಂದ್ಬಿಟ್ಟು ನಾವು ಒಂದು 350 ರೇಂಜಿಂದ ಒಂದು ತೊಗೊಂಡ್ವಿ. ವೈಟ್ ಮತ್ತು ಮೆರೂನ್ ಕಲರ್ ಕಾಂಬಿನೇಷನಲ್ಲಿ ನಾವು ತೊಗೊಂಡ್ವಿ. ಅದು ಆರೆಂಜ್ ಕಲರ್ದು ತುಂಬ ಅನಿಸ್ತಿತ್ತು, ಜಾತ್ರೆ, ಹಾಗಾಗಿ ಅದನ್ನು ತೊಗೊಂಡಿಲ್ಲ. ಮತ್ತು ಅಲ್ಲಿ ರೇಟ್ ಕೂಡ ಕೇಳಿಕೊಂಡು ಮುಂದೆ ಅಂಗಡಿಲಿ ಒಂದು ಜೊತೆ ಕೇಳೋಣ ಅಂದ್ಬಿಟ್ಟು ಈ ಅಂಗಡಿಗೆ ಬಂದ್ವಿ. ಈ ಅಂಗಡೀಲಿ ಅಷ್ಟೊಂದು ನನಗೆ ಕಾಣಿಸ್ಲೇ ಇಲ್ಲ ಬಾಗಿಲು ತೋರಣಗಳು, ಬಟ್ ಫ್ಲವರ್ಸ್ದು ಅದಷ್ಟೇ ಇತ್ತು. ಹಂಗಾಗಿ ಮತ್ತೆ ಈ ಅಂಗಡಿಗೆ ಬಂದು ನಾವು 350 ರುಪೀಸ್ಗೆ ಕೊಟ್ಬಿಟ್ಟು ಬಾಗಿಲು ತೋರಣನ ತೊಗೊಂಡ್ವಿ. ಹಾಗೆ ನಿಮಗೆಲ್ಲ ತೋರಿಸ್ಲಿಕ್ಕೆ ಅಂತ ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲ ಥರ ಫ್ಲವರ್ಸು, ಪಾಟ್ಸು, ದೊಡ್ಡದು ಚಿಕ್ಕದರಿಂದ ಹಿಡಿದು ಎಲ್ಲ ಥರನೂ ಸಿಗುತ್ತೆ. ಮತ್ತು ಇವಾಗೆಲ್ಲ ಲೀಫ್ದು ಡೆಕೋರೇಟ್ ಮಾಡ್ತಾರಲ್ವ, ಅದು ಕೂಡ ಅದರಲ್ಲೂ ವೆರೈಟೀಸ್ ಇದೆ.
ಸೊ ಈಗ ತೋರಿಸ್ತಿದ್ದೀನಲ್ಲ ವೈಟು ಮೆರೂನ್ ಕಾಂಬಿನೇಷನ್ದು, ಅದನ್ನು ನಾನು ಪರ್ಚೇಸ್ ಮಾಡಿದೆ. 350 ರುಪೀಸ್ ಅಷ್ಟೇ ಅದು. ಆಮೇಲೆ ಮತ್ತು ಒಂದು ಹೂವಿನ ಪಾಟ್ ಕೂಡ ಪರ್ಚೇಸ್ ಮಾಡಿದ್ವಿ ಇದೇ ಅಂಗಡಿಯಲ್ಲಿ ನಾವು. ಅಲ್ಲಿಂದ ಮತ್ತೆ ನಾವು ಅಮ್ಮ ಮನೆಗೆ ಅಷ್ಟೇ ಸಾಕಿತ್ತು. ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿದ್ದೆ, ಅಮ್ಮ ಮಾತ್ರ ತೊಗೊಂಡ್ರು. ಹಾಗಾಗಿ ನಾವು ಅದನ್ನಷ್ಟೇ ತೊಗೊಂಡೆ. ಮತ್ತು ಇದೆಲ್ಲ 550, 350 ಆ ರೇಂಜಲ್ಲೇ ಇದ್ದಾವೆ. ಮತ್ತು 1000ವರೆಗೂ ಇದೆ ಇಲ್ಲಿ. ಬಟ್ ನಾನು ಒಂದು 350 ರುಪೀಸ್ಗೊಂದು ಪಾಟ್ ಅಷ್ಟೇ ಪರ್ಚೇಸ್ ಮಾಡ್ಕೊಂಡ್ವಿ. ಮತ್ತು ಅದೊಂದು ಬಾಗಿಲು ತೋರಣ ಕೂಡ ಪರ್ಚೇಸ್ ಮಾಡಿದ್ವಿ. ಈ ಅಂಗಡಿಯಲ್ಲಿ ನಿಂತು ಪರ್ಚೇಸ್ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗಿತ್ತು. ಯಾಕಂದರೆ ಯಾವ್ದು ತೊಗೋಬೇಕು ಬಿಡಬೇಕು ಅಂತ ಗೊತ್ತೇ ಆಗಲಿಲ್ಲ. ಮತ್ತು ಅಲ್ಲಿಂದ ಮುಂದೆ ಬರ್ತಾ ಇದು ಹೊಸ್ದಾಗಿ ಅಂಗಡಿ. ಆ್ಯಕ್ಚುಲಿ ಮೊದಲೆಲ್ಲ ಈ ಪಿಂಗಾಣಿ ಐಟಮ್ಸು ಸಿಗ್ತಾ ಇರಲಿಲ್ಲ. ಒಳಗೋಗಿ ಹುಡುಕಬೇಕಿತ್ತು. ಬಟ್ ಇಲ್ಲಿ ರೋಡ್ ಸೈಡಲ್ಲೇ ಒಂದು ಆಂಟಿ ಮಾರ್ತಾಯಿದ್ರು 100 ರುಪೀಸ್ಗೆ. ಚಿಕ್ಕದಂದರೆ 100 ರುಪೀಸು, ಸ್ವಲ್ಪ ದೊಡ್ಡದಾದರೆ 150 ರುಪೀಸ್. ಅದಕ್ಕಿಂತ ದೊಡ್ಡದಾದರೆ 300 ರುಪೀಸ್ ಇತ್ತು. ನಾನು ಇವಾಗ ಇಟ್ಕೊಂಡಿದ್ದೀನಲ್ಲ ಅದು 100 ರುಪೀಸ್ ಹೇಳಿದ್ರು ಆ ಆಂಟಿ. ನಾನು ಎಲ್ಲಾದ್ರದ್ದು ಪ್ರೈಸ್ನ ಸಪ್ರೇಟಾಗಿ ಕೇಳಿ ತಿಳ್ಕೊಂಡೆ. ಆಮೇಲೆ ನಾನು ಅದು 150 ರುಪೀಸ್ದು 2 ತೊಗೊಂಡಿದ್ದೀನಿ. ಒಂದು ಉಪ್ಪಿನಕಾಯಿ ಹಾಕಲಿಕ್ಕೆ, ಅಮ್ಮ ಮನೆಗೊಂದು ನನಗೊಂದು ಅಂತ ಹೇಳ್ಬಿಟ್ಟು. ಆಮೇಲೆ ಕಾಫಿ ಮಗ್ಗುಗಳು 100 ರುಪೀಸ್ಗೆ 6 ಇದ್ವು, ಮತ್ತು 100 ರುಪೀಸ್ಗೆ 5. ನಾನು 100 ರುಪೀಸ್ 5 ಒಂದು ಕಾಫಿ ಮಗ್ ಕೂಡ ತೊಗೊಂಡೆ. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ಇದು ತಾಮ್ರದ್ದು ಬಿಂದಿಗೆ ಬೇಕಿತ್ತು. ಈಗ ನನ್ನ ತಂಗಿ ಮದುವೆ ಸೆಟ್ ಆಗ್ತಾಯಿದೆ, ಹಾಗಾಗಿ ಮದುವೆಗೆಲ್ಲ ಬೇಕಾಗತ್ತೆ ಅಂದ್ಬಿಟ್ಟು ತಾಮ್ರದ ಬಿಂದಿಗೆ ನೋಡೋಣ ಅಂತ ಹೋದ್ವಿ. ಹಾಗೆ ಈಗೆಲ್ಲ ರೀಸೆಂಟಾಗಿ ಆಚೆಗಡೆ ಟೇಬಲಲ್ಲಿ ಫ್ಲವರ್ಸ್ ಎಲ್ಲ ಇಡ್ತಾರಲ್ವ, ತಾಮ್ರದ್ದು ಪಾಟ್ ಥರ ಇಟ್ಬಿಟ್ಟು ಟೇಬಲ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಫ್ಲವರ್ಸ್ ಇಡ್ತಾರಲ್ಲ, ಅದನ್ನು ಇಡೋಣ ಅಂತ ಹೇಳ್ಬಿಟ್ಟು ಅದನ್ನು ನೋಡೋಣ ಅಂತ ಹೋದ್ವಿ. ಸೊ ಆ ಥರದ್ದು ನಾನು ತೊಗೋಬೇಕು ಅಂದ್ಬಿಟ್ಟು ನಾನು ನೋಡೋಣ ಅಂತ ಹೋದೆ. ಬಟ್ ಈ ಅಂಗಡಿಗೆ ಹೋದರೆ ಒಂದೊಂದು ಥರ ದೀಪಾವಳಿ ಕಂಬಗಳು ಒಂದೊಂದು ಸೈಜಲ್ಲಿದ್ದಾವೆ ನೋಡಿ. ಸಣ್ಣದ್ರಿಂದ ದೊಡ್ಡದ್ರವರೆಗೂ ಇದೆ. ಪೂಜಾ ಐಟಮ್ಸ್ ಆಗಲಿ ಎಲ್ಲನೂ ಪ್ರತಿಯೊಂದು ಇಲ್ಲಿದೆ. ಹಾಗೆ ನಾವು ತಾಮ್ರದ ಬಿಂದಿಗೆ ನೋಡಿದ್ವಿ, ಬಟ್ ತೊಗೊಳ್ಳಿಲ್ಲ. ಅಲ್ಲಿಂದ ರೇಟ್ ಕೇಳಿಕೊಂಡು ಮತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ. ಮತ್ತು ಇನ್ನೊಂದೆರಡು ಅಂಗಡಿ ವಿಚಾರಿಸೋಣ, ಒಂದೇ ಅಂಗಡಿಲೇ ಹೋಗಿ ತೊಗೋಬಾರ್ದು ಅಂದ್ಬಿಟ್ಟು ನಾವು ಅಲ್ಲಿಂದ ಮುಂದೆ ಹೋದ್ವಿ. ಈ ಅಂಗಡಿಯಲ್ಲಿ ಅಷ್ಟೇ ಹೋಗಿದ ತಕ್ಷಣ ಅದನ್ನು ವಿಚಾರಿಸಿದೆ. ಅದನ್ನು ಅವರು 1400 ಹೇಳಿದರು. ಆ ಅಂಗಡೀಲಿ 1600 ಹೇಳಿದರು. ಸೊ ಬೇಡ ಅಂದ್ಬಿಟ್ಟು ಬಂದ್ವಿ. ಮನೆಗೆ ಬಂದು ಅಮ್ಮ ಅನ್ನ ಮಾಡಿ ಸಾಂಬಾರು ಮಾಡಿದರು. ಅದನ್ನೇ ಊಟ ಮಾಡಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಮತ್ತೆ ಸಂಜೆಗೆ ಹೋಗೋಣ ಎಲ್ಲಾದರೂ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಹಾಗೆ ಅಮ್ಮ ಮನೆ ಆಚೆಯಿಂದ ನೋಡಿದ್ರೆ ಈ ಥರ ಇರುತ್ತೆ ವ್ಯೂ. ಹಾಗಾಗಿ ನಿಮಗೂ ತೋರಿಸೋಣ. ಸ್ಟೇಷನ್ ಇಲ್ಲಿಂದನೇ ಕಾಣುತ್ತೆ, ಕೊಟ್ರಸಿಂದನೇ. ಹಾಗಾಗಿ ನಿಮ್ಗೆ ಒಂದು ಸತಿ ತೋರಿಸೋಣ ಅಂದ್ಬಿಟ್ಟು ಇಲ್ಲಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ನೋಡ್ತಾ ಇದ್ದೀರಲ್ವ, ಮಾರ್ನಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ಟೈಮ್ಸ್ ಬರೋದೆಲ್ಲ ಇಲ್ಲೇ ಗೊತ್ತಾಗೋಗುತ್ತೆ. ನನ್ನ ಮಗ ಕೂಡ ತುಂಬ ಎಂಜಾಯ್ ಮಾಡ್ತಾನೆ ಅಮ್ಮ ಮನೆಗೆ ಬಂದರೆ. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ಲೂಲು ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನನ್ನ ತಂಗಿ ಬಂದಿದ್ದ ತಕ್ಷಣವೇ ಲೂಲು ಮಾಲ್ಗೆ ಹೊರಟ್ವಿ. ಫಿಲಮ್ಗೆ ನನ್ನ ತಂಗಿ ಟಿಕೆಟ್ಸ್ ಬುಕ್ ಮಾಡಿದ್ಲು ಆನ್ಲೈನಿಂದನೇ. ಸೊ ಹಾಗಾಗಿ ನಾವು ಲೂಲು ಮಾಲ್ಗೆ ಹೊರಟ್ವಿ. ಲೂಲು ಮಾಲ್ಗೆ ಹೋಗ್ತಿದ್ದಂಗೆ ಫುಲ್ ಲೈಟಿಂಗ್ಸು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ಆಚೆಗಡೆ ತುಂಬ ವೆದರ್ ತುಂಬ ಕೋಲ್ಡ್ ಕೂಡ ಇತ್ತು. ಹಾಗಾಗಿ ಆಚೆನೇ ಸ್ವಲ್ಪ ನಿಂತು ಒಂದು ವ್ಯೂನೆಲ್ಲ ನೋಡಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ವಿ. ನನ್ನ ತಂಗಿ ಆ್ಯಂಡ್ ನನ್ನ ಗಗನ ಮತ್ತು ನನ್ನ ಮಗಳು, ನನ್ನಮ್ಮ ಮತ್ತು ಅಪ್ಪ ಕೂಡ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಅವ್ರಿಗೆ ಮಧ್ಯಾಹ್ನ ಹೋಗಿ ಬಂದು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ರು. ನನ್ನ ತಂಗಿ ಬಂದಿದ್ದ ತಕ್ಷಣ ಮತ್ತೆ ಅವರು ನಿಮ್ಮ ಕಡೆಗೇ ಮತ್ತು ಅಲ್ಲಿಂದ ನಾವು ಈಗ ಒಳಗೆ ಹೋಗ್ತಾ ಇದ್ದೀವಿ. ಒಳಗೋಗಿ ಸ್ವಲ್ಪ ಹೊತ್ತು ಆಚೆ ನಿಂತಿದ್ವಿ. ಯಾಕಂದರೆ ಅಲ್ಲಿ ತುಂಬ ಐಸ್ ಕ್ರೀಮು ಮತ್ತು ಪಾಪ್ಕಾರ್ನ್ ಎಲ್ಲ ಮಾರ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಮತ್ತು ಜನನೆಲ್ಲ ನೋಡಿಕೊಂಡು ಅಲ್ಲೇ ಆಚೆಗಡೆ ನಿಂತಿದ್ವಿ. ಫಿಲಮ್ಗೆ ಇನ್ನೂ ಟೈಮ್ ಇತ್ತು, 9:50ಗೆ ಇದ್ದಿದ್ದು ಶೋ. ಸೊ ಹಂಗಾಗಿ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಆಚೆನೇ ನಿಂತು ಬೇಗನೆ ಹೋಗಿದ್ವಿ. ಬಟ್ ನಾವು ಅದು ಇದು ನೋಡೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಮತ್ತು ಕರೆಕ್ಟ್ ಟೈಮಿಗೆ ಫಿಲಮ್ ಸ್ಟಾರ್ಟ್ ಆಗೋ ಟೈಮಿಗೆ ಕರೆಕ್ಟಾಗಿ ನಾವು ಎಂಟ್ರಿ ಆದ್ವಿ. ನೋಡ್ತಾ ಇದ್ದೀರಲ್ವ, ಎಸ್ಕಲೇಟರಲ್ಲಿ ಎಲ್ಲರೂ ಹೋಗ್ತಾಯಿದ್ದೀವಿ. ಗೀತಾ ವಿಡಿಯೋ ಮಾಡ್ತಾಯಿದ್ದಾಳೆ. ಹಾಗಾಗಿ ನಾವೆಲ್ಲರೂ ಹೋಗ್ತಾಯಿದ್ದೀವಿ. ಅಲ್ಲೇ ಸ್ವಲ್ಪ ಹೊತ್ತು ಶಾಪ್ಸ್ನೆಲ್ಲ ನೋಡ್ತಾ ಇದ್ವಿ. ಇಲ್ಲಿ ನನ್ನ ಪರಿಚಯ ಇರೋರೊಬ್ಬರು ಇಲ್ಲೇ ವರ್ಕ್ ಕೂಡ ಮಾಡ್ತಾಯಿದ್ದಾರೆ. ಬಟ್ ಅವ್ರು ನನಗೆ ಸಿಗಲಿಲ್ಲ. ಇಲ್ಲಿ ಬುಕ್ಸ್ ಕೂಡ ಮಾರ್ತಿದ್ರಂತೆ. ಬಟ್ ನಾವು ಹೋಗೋ ಅಷ್ಟೊತ್ತಿಗೆ ಬುಕ್ ಸ್ಟಾಲ್ ಕ್ಲೋಸ್ ಆಗಿಬಿಟ್ಟಿತ್ತು. 3 ಬುಕ್ಸ್ನ ತೊಗೊಂಡ್ರೆ 1 ಫ್ರೀ ಇತ್ತು.
ಬಟ್ ನಾವು ಹೋಗೋಷ್ಟೊತ್ತಿಗೆ ಕ್ಲೋಸ್ ಆಗಿ ಹೋಗಿತ್ತು. ಜೊತೆಗೆ ಅಲ್ಲಿ ಸಮ್ಮರ್ ಕ್ಯಾಂಪ್ ಎಲ್ಲ ಮಾಡ್ತಾಯಿದ್ರು ಅನಿಸುತ್ತೆ. ಸೊ ನಾವು ಹೋದಾಗ ಏನೂ ಇರಲಿಲ್ಲ, ಬಟ್ ಫೋಟೋಸ್ ತಗೊಂಡ್ವಿ ಅಷ್ಟೇ. ಅಲ್ಲೇ ನಿಂತ್ಕೊಂಡು ಎಲ್ರಿಗೂ ಒಂದೊಂದು ಫೋಟೋ ತಗೊಂಡ್ವಿ. ಅಪ್ಪು ಅಮ್ಮಗೆಲ್ಲ ಫೋಟೋ ತಗೊಂಡು ಶಾಪ್ಸ್ನೆಲ್ಲ ನೋಡಿಕೊಂಡು ತುಂಬ ವೆರೈಟೀಸ್ ಆಫ್ ಶಾಪ್ಸ್ ಇದೆ. ಯಾವುದು ಇಲ್ಲ ಅನ್ನೋ ಥರನೇ ಇಲ್ಲ. ಲುಲು ಮಾಲಲ್ಲಿ ಗ್ರಾಸರೀಸಿಂದ ಹಿಡಿದು ಶೂಸಿಂದ ಹಿಡಿದು ಬಟ್ಟೆ ಪ್ರತಿಯೊಂದು ಸಿಗತ್ತೆ. ಬಟ್ ಕಾಸ್ಟ್ಲಿ. ದುಡ್ಡಿರೋರಿಗೆ ಸರಿ, ನಮ್ಮಂಥ ಮಿಡಲ್ ಕ್ಲಾಸಲ್ಲಿ ಪರ್ಚೇಸ್ ಮಾಡೋದಷ್ಟು ಸರಿ ಕಾಣಲ್ಲ. ಬಟ್ ನಾವೇನು ತೊಗೊಂಡಿಲ್ಲ, ಫಿಲಮ್ಗೆ ಅಂತ ಹೋಗಿದ್ವಲ್ಲ, ಹಾಗಾಗಿ ಬರೀ ನೋಡಿಕೊಂಡು ಹೊರಟ್ವಿ ಅಷ್ಟೇ. ನೋಡ್ತಾ ಇದ್ದೀರಲ್ವ, ಕೆಲವು ಶಾಪ್ಸ್ ಕ್ಲೋಸ್ ಆಗ್ತಾಯಿತ್ತು ನಾವು ಹೋಗೋ ಅಷ್ಟೊತ್ತಿಗೆ. ಇನ್ನು ಕೆಲವು ಶಾಪ್ಸ್ ಎಲ್ಲ ಓಪನ್ನೇ ಇತ್ತು. ಕೆಲವು ಶಾಪ್ಸಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇತ್ತು. ನಾವು ಯಾವುದೇ ಶಾಪಿಂಗ್ ಎಲ್ಲ ಮಾಡಲಿಲ್ಲ, ಬಟ್ ಇಲ್ಲಿಂದ ಡೈರೆಕ್ಟ್ ಅಲ್ಲೆಲ್ಲ ಶಾಪ್ಸ್ ಅಷ್ಟೇ ನೋಡಿಕೊಂಡು ಮೇಲೆನೇ ನೋಡಿಕೊಂಡು ಅಲ್ಲಿಂದ ನಾವು ನೆಕ್ಸ್ಟು ಫಿಲಮ್ ಥಿಯೇಟರ್ ಮೇಲೆಗೆ ಸಿನಿಪೋಲಿಸ್ ಅಂತ ಅಲ್ಲಿಗೆ ಮೇಲ್ಗಡೆ ಫುಲ್ಲು ಟಾಪ್ ಫ್ಲೋರಲ್ಲಿತ್ತು. ನಾವು ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಮ್ಮ, ನಾನು, ತಂಗಿ, ಅಮ್ಮ, ಅಪ್ಪು ಎಲ್ಲ ಹೋಗ್ತಾಯಿದ್ದೀವಿ. ನೋಡ್ತಿದ್ದೀರಲ್ವ, ಅಮ್ಮ ಅಪ್ಪು ಒಂದು ಫುಲ್ಲು ಅದು ಬೇಕು ಇದು ಬೇಕು ನೋಡಿದೆಲ್ಲ ಬೇಕು ಅಂತಲೇ ಅಂತಿದ್ರು. ಬಟ್ ನಾವು ಯಾವುದನ್ನು ತೊಗೊಳ್ಳಿಲ್ಲ. ಅಲ್ಲಿಂದ ಡೈರೆಕ್ಟ್ ಫಿಲಮ್ ಫ್ರೆಂಡ್ಸ್, ನನ್ನ ಮಗ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದಾನೆ, ಯಾರು ಬೇಜಾರು ಮಾಡ್ಕೊಬೇಡಿ. ಸೊ ಹಂಗೆ ಡ್ರೆಸ್ಸಸ್ನೆಲ್ಲ ಹಂಗೆ ಸುಮ್ಮನೆ ನೋಡಿಕೊಂಡು ನಾವು ಮತ್ತೆ ಮೇಲೆ ಹೋಗ್ತಾಯಿದ್ದೀವಿ. ಎಸ್ಕಲೇಟರಲ್ಲಿ ಫುಲ್ ಟಾಪ್ ಫ್ಲೋರಲ್ಲಿರೋದ್ರಿಂದ ಒಂದು 4-5 ಸತಿ ನಾವು ಎಸ್ಕಲೇಟರಲ್ಲೇ ಹೋದ್ವಿ ಅನಿಸುತ್ತೆ. ಸೊ ಈಗ ಹೋಗ್ತಾಯಿದ್ದೀವಿ. ಮೇಲೆ ಹೋಗಿದ ತಕ್ಷಣ ಫಿಲಮ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಾವು ಅಲ್ಲಿ ಮಕ್ಕಳು ಆಟ ಆಡೋದೆಲ್ಲ ಇತ್ತು. ನನ್ನ ಮಗಳು ಆಟ ಆಡಬೇಕು ಅಂತಿದ್ಲು, ಬಟ್ ಆಡಿಸ್ಲಿಲ್ಲ, ಯಾಕಂದರೆ ಫಿಲಮ್ಗೆ ಟೈಮ್ ಆಗೋಗಿತ್ತು. ಹಾಗಾಗಿ ಒಳಗೆ ಹೋದ್ವಿ. ಒಳಗೆ ಹೋಗಿದ ತಕ್ಷಣ ನಮಗೆ ಯುದ್ಧಕಾಂಡ ಫಿಲಮ್ಗೆ ಹೋಗಿದ್ದಿತ್ತು. ಕರೆಕ್ಟಾಗಿ ಯುದ್ಧಕಾಂಡ ಫಿಲಮ್ದು ನೇಮ್ ಬರೋ ಕರೆಕ್ಟಾಗಿ ಹೋದೆ. ಸೊ ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ರಿಯಲಿ ನೋಡ್ಬೋದು. ಒಂದು ಮೆಸೇಜ್ ಕೂಡ